ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕನಕದಾಸರ ಭಜಿಸಿ ಬದುಕೆಲೋ ಮಾನವ ಎಂಬ ಕೃತಿಯ ಭಾವಾರ್ಥವನ್ನು ನೋಡೋಣ ಅಂತ ಬರ್ರಿ. ಭಜಿಸಿ ಬದುಕೆಲೋ ಮಾನವ ಅಜಬ ವೇದಾಂದ್ರಿಗಳು ವಂದಿಸುವ ಪಾದವನು. ಚತುರ್ಮುಖ ಬ್ರಹ್ಮದೇವರು, ಮಹಾರುದ್ರದೇವರು ಮತ್ತು ಇಂದ್ರಾದಿ ದೇವತೆಗಳು ಯಾವ ಪಾದವನ್ನು ವಂದಿಸುತ್ತಾರೆಯೋ ಅಂತಹ ಪರಮಾತ್ಮನ ಪಾದವನ್ನು ಭಜಿಸುತ್ತಾ ಮಾನವರಾದ ನಾವು ಜೀವನವನ್ನು ನಡೆಸಬೇಕು. ಈ ಪದದಲ್ಲಿ ಪರಮಾತ್ಮನ ಪಾದದ ಮಹಿಮೆಯನ್ನು ದಾಸರು ವಿಶಿಷ್ಟವಾಗಿ ವಿವರಿಸುತ್ತಾ ಸಾಕ್ತಾರೆ. ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ, ಕಾಕು ಶಕಟನ ಒದ್ದು ಕೊಂದ ಪಾದ, ನಾಕ ಭೀಕರ ಬಕನ ಮೆಟ್ಟಿ ಸೀಳಿದ ಪಾದ, ಲೋಕಪಾವನ ಗಂಗೆ ಪುಟ್ಟಿದ ಪಾದವನು. ಇಂದ್ರ ಪದವಿಯನ್ನು ಪಡೆಯುವ ಬಯಕೆಯಿಂದ ಬಲಿಚಕ್ರವರ್ತಿಯು ತನ್ನ 100ನೆಯ ಅಶ್ವಮೇಧ ಯಾಗದ ಸಮಯದಲ್ಲಿ ಪರಮಾತ್ಮನು ಒಟ್ಟು ವಾಮನನಾಗಿ ಬಂದು 3 ಪಾದ ಭೂಮಿಯನ್ನು ದಾನವನ್ನಾಗಿ ಬೇಡಿದನು. 1 ಪಾದದಿಂದ ಭೂಮಂಡಲದ ಅಧೋಲೋಕಗಳನ್ನು ಆಕ್ರಮಿಸಿದ ಪರಮಾತ್ಮನು ತನ್ನ 2ನೆಯ ಪಾದದಿಂದ ಊರ್ಧ್ವ ಲೋಕಗಳನ್ನೆಲ್ಲ ಆಕ್ರಮಿಸಿಕೊಂಡನು. ಕೊನೆಗೆ ಬಲಿಯ ಕೋರಿಕೆಯಂತೆ ಪರಮಾತ್ಮನು 3ನೆಯ ಪಾದದ ಸ್ಥಳಕ್ಕಾಗಿ ತನ್ನ ಪಾದವನ್ನು ಬಲಿಯ ತಲೆಯ ಮೇಲಿಟ್ಟು ಆತನನ್ನು ತನ್ನ ಪಾದದಿಂದ ಪಾತಾಳಕ್ಕೆ ತಳ್ಳಿಬಿಟ್ಟನು. ಇದರಿಂದ ಇಂದ್ರನಿಗೆ ಆತನ ಸಮಯ ಮುಗಿಯುವವರೆಗೂ ತನ್ನ ಪದವಿಯಲ್ಲೇ ಮುಂದುವರಿಯುವಂತೆ ಪರಮಾತ್ಮನು ಅನುವು ಮಾಡಿಕೊಟ್ಟನು. ಶ್ರೀಕೃಷ್ಣಾವತಾರದ ಸಮಯದಲ್ಲಿ ಶ್ರೀಕೃಷ್ಣನನ್ನು ಸಂಹರಿಸುವ ದುರುದ್ದೇಶದಿಂದ ಬಂಡಿಯ ರೂಪದಲ್ಲಿ ಬಂದಿರುವ ಶಕಟಾಸುರನಿಗೆ ಬಾಲಕನಾಗಿದ್ದ ಶ್ರೀಕೃಷ್ಣನು ತನ್ನ ಕಾಲಿನಿಂದ ಸಾವಕಾಶವಾಗಿ ವಧೆ ಕೊಟ್ಟನು. ಆ ವಧೆಯನ್ನು ತಾಳಲಾರದೆ ಶಕಟಾಸುರನು ಅಸುನೀಗಿದ. ಬಕಾಸುರನೆಂಬ ರಾಕ್ಷಸನು ಒಂದು ದೊಡ್ಡದಾದ ಬಾತುಕೋಳಿಯ ರೂಪವನ್ನು ತಾಳಿ ಶ್ರೀಕೃಷ್ಣ ಬಲರಾಮರನ್ನು ತಿನ್ನಲು ಬಂದ. ಬಕಾಸುರನಿಂದ ಸ್ವರ್ಗಲೋಕದ ದೇವತೆಗಳೂ ಭೀತಿಗೊಳಗಾಗಿದ್ದರು. ಬಕಾಸುರನನ್ನು ಶ್ರೀಕೃಷ್ಣನು ಕಾಲಿನಿಂದ ಮೆಟ್ಟಿ 2 ಕೈಗಳಿಂದ ಆತನ ದೊಡ್ಡದಾದ ಕೊಕ್ಕನ್ನು ಸೀಳಿ 2 ಭಾಗ ಮಾಡಿದ. ತಕ್ಷಣವೇ ಬಕಾಸುರನು ಅಸುನೀಗಿದನು. ವಾಮನವತಾರಿ ಪರಮಾತ್ಮನು ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನು ಪಡೆಯುವ ಸಂದರ್ಭದಲ್ಲಿ ವಾಮನ ರೂಪಿಯ ಪಾದದ ಉಗುರು ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿದುದರಿಂದ ಬ್ರಹ್ಮಾಂಡ ಕಟಾಹವು ಸೀಳಿಬಿಟ್ಟಿತು. ಭೈರಾವರಣದಲ್ಲಿದ್ದ ದೇವಗಂಗೆಯು ಬಹಳ ರಭಸದಿಂದ ಬ್ರಹ್ಮಾಂಡದೊಳಗೆ ಮುನ್ನುಗ್ಗಿ ಬಂದು 14 ಲೋಕಗಳನ್ನು ಪಾವನ ಮಾಡಿದಳು. ಪರಮಾತ್ಮನ ಪಾದದ ಅಂಗುಷ್ಟದಿಂದ ಜನಿಸಿದ ಗಂಗೆಯೇ ಲೋಕಗಳನ್ನೆಲ್ಲ ಪಾವನ ಮಾಡುವ ಶಕ್ತಿಯನ್ನು ಪಡೆದಿದ್ದರೆ ಸ್ವತಃ ಪರಮಾತ್ಮನ ಪಾದವು ಇನ್ನೆಷ್ಟು ಪಾವನವಾಗಿರಬೇಕು. ಶಿಲೆಯ ಸತಿಯಳ ಬಂಧ ವಿಮುಕ್ತಿಗೊಳಿಸಿದ ಪಾದ, ಒಲಿದು ಪಾರ್ಥನ ರಥವನೊತ್ತಿದ ಪಾದ, ಕಲಿ ಸುಯೋಧನನ ಓಲಗದಿ ಕೆಡಹಿದ ಪಾದ, ಕಲಕಿ ಕಾಳಿಂಗನ ಪೆಡೆ ತುಳಿದ ಪಾದವನು. ಇಂದ್ರನು ಒಮ್ಮೆ ಗೌತಮ ಋಷಿಗಳ ರೂಪವನ್ನು ಧರಿಸಿ ಅಹಲ್ಯಾದೇವಿಯೊಡನೆ ಆಕೆಯ ಮೇಲಿನ ಬಯಕೆಯಿಂದ ಆಕೆಯ ಸಂಗವನ್ನು ಮಾಡಿದನು. ಈ ವಿಷಯವು ಗೌತಮ ಋಷಿಗಳಿಗೆ ತಿಳಿಯಿತು. ಅವರು ಇಂದ್ರನನ್ನು ಶಪಿಸಿದರಲ್ಲದೆ ಅರಿಯದೇ ತಪ್ಪೆಸಗಿದ ಅಹಲ್ಯೆಗೆ ಕಲ್ಲಾಗುವಂತೆ ಶಾಪವನ್ನು ಕೊಟ್ಟರು. ಕಾಲಾಂತರದಲ್ಲಿ ಶ್ರೀರಾಮದೇವರು ಗೌತಮರ ಆಶ್ರಮಕ್ಕೆ ಬಂದರು. ಶ್ರೀರಾಮದೇವರ ಪಾದವು ತಗುಲಿದ ಕೂಡಲೇ ಅಹಲ್ಯೆಯ ಶಾಪ ವಿಮೋಚನೆಯಾಯಿತು. ಗೌತಮರು ತಮ್ಮ ಪತ್ನಿ ಅಹಲ್ಯೆಯನ್ನು ಸಂತೋಷದಿಂದ ಸ್ವೀಕರಿಸಿದರು. ಭಾರತ ಸಂಗ್ರಾಮದಲ್ಲಿ ಕರ್ಣ ಅರ್ಜುನರು ಯುದ್ಧ ಮಾಡುವ ಪ್ರಸಂಗದಲ್ಲಿ ಕರ್ಣನು ತನ್ನ ಬತ್ತಳಿಕೆಯಿಂದ ಒಂದು ಪ್ರಜ್ವಲಿಸುವ ಬಾಣವನ್ನು ತೆಗೆದುಕೊಂಡು ಅದನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದನು. ಅದು ಸರ್ಪಾಸ್ತ್ರವಾಗಿತ್ತು. ಹಿಂದೆ ಕಾಂಡವ ವನದಹನ ಕಾಲದಲ್ಲಿ ಅರ್ಜುನನಿಂದ ತೊಂದರೆ ಅನುಭವಿಸಿದ ಸರ್ಪವು ಈಗ ಅರ್ಜುನನನ್ನು ಸಂಹರಿಸಲು ಹೊಂಚು ಹಾಕಿ ಬಂದಿತ್ತು. ಅರ್ಜುನನ ರಥಕ್ಕೆ ಸಾರಥಿಯಾಗಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಎಲ್ಲ ವಿಷಯವೂ ತಿಳಿದಿತ್ತು. ಪಾರ್ಥನಿಗೆ ಸದಾಕಾಲವೂ ರಕ್ಷಕನಾಗಿದ್ದ ಪರಮಾತ್ಮನು ತನ್ನ ಪಾದದಿಂದ ರಥವನ್ನು ಒತ್ತಿದಾಗ ಅದು ಭೂಮಿಯಲ್ಲಿ 1 ಅಡಿ ಕೆಳಗೆ ಹೋಯಿತು. ಕರ್ಣನು ಅರ್ಜುನನ ಕುತ್ತಿಗೆಗೆ ಗುರಿಯಿಟ್ಟು ಸರ್ಪಾಸ್ತ್ರವನ್ನು ಬಿಟ್ಟಿದ್ದನು. ರಥವು ಕೆಳಕ್ಕೆ ಇಳಿದ ಪ್ರಯುಕ್ತ ಆ ಬಾಣದ ನೇರಕ್ಕೆ ಅರ್ಜುನ ಕಿರೀಟವು ಹಾರಿತು. ಹೀಗೆ ಪರಮಾತ್ಮನ ಪಾದವು ಅರ್ಜುನನಿಗೆ ಬಂದೊದಗಿದ ವಿಪತ್ತನ್ನು ಪರಿಹರಿಸಿತು. ಪಾಂಡವರು ವನವಾಸ ಮತ್ತು ಅಜ್ಞಾತವಾಸಾದಿಗಳನ್ನು ಮುಗಿಸಿದರೂ
ಮಾತಿನಂತೆ ಅವರ ರಾಜ್ಯವನ್ನು ಕೊಡಲು ಒಪ್ಪದ ಸುಯೋಧನನಿಂದ ಕೊನೆಗೆ ಯುದ್ಧವೊಂದೇ ಉತ್ತರವೆಂಬ ಪರಿಸ್ಥಿತಿ ನಿರ್ಮಾಣವಾದಾಗ ಶ್ರೀಕೃಷ್ಣನು ಸಂಧಾನಕ್ಕಾಗಿ ಕೌರವರಲ್ಲಿ ತೆರಳಿದನು. ಆ ಸಮಯದಲ್ಲಿ ದುಷ್ಟರಾದ ದುರ್ಯೋಧನಾದಿಗಳು ಶ್ರೀಕೃಷ್ಣನನ್ನು ಬಂಧಿಸಬೇಕೆಂಬ ದುರ್ಬುದ್ಧಿಯಲ್ಲಿದ್ದಾಗ ಶ್ರೀಕೃಷ್ಣನು ತನ್ನ ಪಾದದಿಂದ ಭೂಮಿಯನ್ನು ಲಘುವಾಗಿ ಒತ್ತಿದ್ದೇ ತಡ ಸಿಂಹಾಸನದಲ್ಲಿ ಕುಳಿತಿದ್ದ ದುರ್ಯೋಧನನು ಜಾರಿ ಶ್ರೀಕೃಷ್ಣನ ಪಾದದ ಬಳಿಗೆ ಬಂದು ಬಿದ್ದನು. ಹೀಗೆ ದುಷ್ಟ ಪ್ರವೃತ್ತಿಯಿಂದ ಮೆರೆಯುತ್ತಿದ್ದ ಸುಯೋಧನನನ್ನು ಓಲಗದಲ್ಲಿ ಶ್ರೀಕೃಷ್ಣನು ಭೂಮಿಯನ್ನು ಒತ್ತಿ ಆತನನ್ನು ತನ್ನ ಪಾದದ ಬಳಿ ನೆಲಕ್ಕೆ ಕೆಡವಿದನು. ಯಮುನಾ ನದಿಯ ಮಡುವಿನಲ್ಲಿ ವಾಸವಾಗಿದ್ದ ಆ ನೀರನ್ನೆಲ್ಲ ತನ್ನ ವಿಷದಿಂದ ಕಲುಷಿತ ಮಾಡಿದ ಕಾಳಿಂಗನ ಹೆಡೆಯ ಮೇಲೆ ತನ್ನ ಕಾಲನ್ನಿಟ್ಟು ಆತನ ಮದವನ್ನು ಸಂಪೂರ್ಣವಾಗಿ ದಮನ ಮಾಡಿದ ಶ್ರೀಕೃಷ್ಣನ ಪಾದವನ್ನು ನಾವು ಭಜಿಸಲೇಬೇಕು. ಗರುಡ ಶೇಷಾದಿಗಳು ಬಿಡದೆ ಪೊತ್ತಿಹ ಪಾದ, ದರೆಯ ನೀರಡಿ ಮಾಡಿ ಅಳಿದ ಪಾದ, ಸಿರಿ ತನ್ನ ತೊಡೆಯ ಮೇಲಿರಿಸಿ ಒತ್ತುವ ಪಾದ, ವರಕ್ಕಾಗಿ ನೆಲೆಯಾದಿ ಕೇಶವನ ಪಾದವನು. ಗರುಡದೇವನು ಶ್ರೀಹರಿಯನ್ನು ಆಕಾಶ ಮಾರ್ಗದಲ್ಲಿ ಕರೆದೊಯ್ಯುವಾಗ ತನ್ನ ಎರಡೂ ಕೈಗಳಲ್ಲಿ ಪರಮಾತ್ಮನ ಪಾದಗಳನ್ನು ಇಟ್ಟುಕೊಂಡಿರುತ್ತಾ ಆತನ ಸೇವೆಯನ್ನು ಮಾಡುತ್ತಿರುತ್ತಾನೆ. ಶೇಷದೇವರು ಪರಮಾತ್ಮನಿಗೆ ಹಾಸಿಗೆಯಾಗಿದ್ದಾರೆಂದ ಮೇಲೆ ಆತನ ಪಾದಗಳನ್ನು ತಾವು ಹೊತ್ತುಕೊಂಡಿದ್ದಾರೆ ಎಂದೇ ಅರ್ಥವು. ವಾಮನ ರೂಪಿ ಪರಮಾತ್ಮನು ತನ್ನ ಒಂದು ಪಾದದಿಂದ ಇಡೀ ಭೂಮಂಡಲವನ್ನು ವ್ಯಾಪಿಸಿದನು. ಎರಡನೆಯ ಪಾದದಿಂದ ಸಮಸ್ತ ಊರ್ಧ್ವ ಲೋಕಗಳನ್ನು ವ್ಯಾಪಿಸಿದನು. ನಂತರ ತನ್ನ ಪಾದವನ್ನು ಮೂರನೆಯ ಬಾರಿಗೆ ಬಲಿಯ ತಲೆಯ ಮೇಲಿಟ್ಟು ಆತನನ್ನು ಭೂಮಿಯಲ್ಲಿ ಕೆಳಗೆ ತಳ್ಳಿದನು. ಭೂಮಿಯು ಇಬ್ಬಾಗವಾಗಿ ಬಲಿಯು ಪಾತಾಳಕ್ಕೆ ತಳ್ಳಲ್ಪಟ್ಟನು. ಸಿರಿದೇವಿಯು ಸದಾಕಾಲವೂ ವೈಕುಂಠದಲ್ಲಿ ಪರಮಾತ್ಮನ ಪಾದವನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಒತ್ತುತ್ತಾ ಇರುತ್ತಾಳೆ. ಪರಮಾತ್ಮನ ಪಾದದ ಅನುಗ್ರಹವಾದರೆ ಸಾಕು, ಭವಸಾಗರದಿಂದ ಮುಕ್ತಿ ದೊರಕುತ್ತದೆ. ಇಷ್ಟೊತ್ತು ನಾ ಹೇಳಿದ ಕೃತಿಯ ಭಾವಾರ್ಥದಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.